ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ಚೆನ್ನಾಗಿದ್ದೀರಾ ಅಲ್ಲ? ನೀವೆಲ್ಲ ಚೆನ್ನಾಗಿರಲಿ ಅಂತ ದೇವರನ್ನ ಬೇಡ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ದೇವ್ರ ಮನೆಯಿಂದನೇ. ಲಾಸ್ಟ್ ವಿಡಿಯೋನಲ್ಲಿ ನನಗೆ ಸ್ವಲ್ಪ ಜ್ವರ ಬಂದಿದ್ದು, ವಾಯ್ಸು ಒಂಥರ ಬೇರೆ ಥರ ಇದ್ದಿದ್ದು ವಿಡಿಯೋ ನೀವೆಲ್ಲ ನೋಡಿದ್ರಿ. ತುಂಬ ಜನ ಅದನ್ನು ನೋಡಿ ಬೇಜಾರು ಮಾಡಿಕೊಂಡ್ರು. ತುಂಬ ಜನ ಗೆಟ್ ವೆಲ್ ಸೂನ್, ಬೇಗ ಹುಷಾರಾಗಿ ಅಂತ ಹೇಳಿದ್ರು. ಸೊ ಎಲ್ಲರಿಗೂ ವಿಡಿಯೋ ನೋಡಿರೋರು ಎಲ್ಲರಿಗೂ ಒಂದು ದೊಡ್ಡ ಥ್ಯಾಂಕ್ಸ್. ಹಾಗೆ ನಿಮಗೆ ತಕ್ಕ ಮಟ್ಟಿಗೆ ಒಂಚೂರು ಅದು ಮೋಟಿವೇಟಿಂಗ್ ಆಗಿ ಹಾಗೆ ಒಂಚೂರು ಯೂಸ್ಫುಲ್ಲಾಗಿ ಇತ್ತು ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು 2 ಡಯಟ್ ರೆಸಿಪೀಸ್, 2 ಶುಗರ್ ಡಯಾಬಿಟೀಸ್ ಇರೋರಿಗೆ ಒಳ್ಳೆ ಹೆಲ್ಪ್ ಆಗೋವಂಥ 2 ರೆಸಿಪಿ ಹಾಕ್ತಾಯಿದ್ದೀನಿ. ಅದೇನಂತ ಅಂದರೆ, ಮೊದಲನೇದು ರಾಗಿ ರೊಟ್ಟಿ. ನಾನಿಲ್ಲಿ ಒಂದಷ್ಟು ಪಾಲಕ್ ಸೊಪ್ಪು, ಒಂದು ದೊಡ್ಡ ಕಟ್ಟಲ್ಲಿ ಅರ್ಧ ಕಟ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಅದೆಲ್ಲ ಕ್ಲೀನಾಗಿ ಜೋಡಿಸ್ಕೊಂಡು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ತುಂಬ ಸಣ್ಣದಾಗಿ ಹೆಚ್ಚಬೇಕು, ಆವಾಗ ಚೆನ್ನಾಗಿರುತ್ತೆ ರೊಟ್ಟಿಗೆ. ಇಲ್ಲದೆ ಹೋದರೆ ಮಧ್ಯದಲ್ಲಿ ಬೆಂದುಬಿಟ್ಟು ದಾರ ಥರ ಬರುತ್ತೆ, ಅಷ್ಟು ಚೆನ್ನಾಗಿರಲ್ಲ. ಫುಡ್ ಪ್ರೊಸೆಸರ್ ಇದ್ದರೆ ಒಂದು ಸಲ ಕಡ್ಡಿ ಮಾತ್ರ ಕಟ್ ಮಾಡಿಕೊಂಡು ಸೊಪ್ಪನ್ನ ಬೇಕಾದರೆ ಫುಡ್ ಪ್ರೊಸೆಸರ್ಗೆ ಹಾಕ್ಬೋದು. ಆದರೂ ನಮ್ಮ ಕೈನಲ್ಲಿ ಹೆಚ್ಚಿದ್ರೆ ಚೆನ್ನಾಗಿರುತ್ತಲ್ವ. ಕೈ ರುಚಿ ಅನ್ನೋದು ಯಾಕೆ ಹೇಳಿ, ಅಮ್ಮನ ಕೈ ರುಚಿ ಎಲ್ಲದೂ ಈ ಥರ ಕೈಯಲ್ಲಿ ಅಡುಗೆ ಮಾಡೋದ್ರಿಂದನೇ ಅದೆಲ್ಲ ಬಂದಿರೋದು. ಇವಾಗ ನಾನು ಎಳೆ ಬಟಾಣಿ ಬಿಡಿಸ್ಕೊಂಡಿದ್ದೀನಿ. ಈ ಎಳೆ ಬಟಾಣಿ ಅಂದರೆ ದೊಡ್ಡ ಬಟಾಣಿ ಎಲ್ಲ ಸಪ್ರೇಟ್ ತೆಗೆದಿಟ್ಕೊಂಡು ಎಳೆ ಬಟಾಣಿ ಸಪ್ರೇಟ್ ಇಡ್ತೀನಿ, ಅದನ್ನು ತೆಕ್ಕೊಂಡಿದ್ದೀನಿ. ಆಮೇಲೆ ನೆನ್ನೆ ಮಾಡಿದ ಚಟ್ನಿ ಇತ್ತು, ಅದು ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ತೆಂಗಿನಕಾಯಿ ಚಟ್ನಿ, ಸ್ವಲ್ಪ ಖಾರ ಇತ್ತು. ತೆಂಗಿನಕಾಯಿ ತುರಿ ಹಾಕೋ ಬದಲು ತೆಂಗಿನಕಾಯಿ ಚಟ್ನಿ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತಿದ್ದೀನಿ. ಇಲ್ಲಿ ನಾನು ಬಟಾಣಿ ಒಂದು ಸಲ ಬೇಯಿಸ್ಕೊಂಡ್ಬಿಡ್ತೀನಿ. ಎಳೆ ಬಟಾಣಿ ಆಗಿರೋದ್ರಿಂದ ರೊಟ್ಟಿಲೇ ಬೇಯುತ್ತೆ, ಆದರೂ ಒಂದು ಸಲ ಬೇಯಿಸ್ಕೊಳ್ಳೋಣ ಅಂತ. ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಬೇಸಿನ್ಗೆ ರಾಗಿ ಹಿಟ್ಟಲ್ಲದೆ ನೀವು ಅಕ್ಕಿ ಹಿಟ್ಟಲ್ಲೂ ಮಾಡ್ಕೊಳ್ಬೋದು, ಜೋಳದ ಹಿಟ್ಟಲ್ಲೂ ಕೂಡ ಮಾಡ್ಕೊಳ್ಬೋದು. ಚಟ್ನೀಲಿ ಸ್ವಲ್ಪ ಉಪ್ಪಿರೋದ್ರಿಂದ ಉಪ್ಪು ನೋಡ್ಕೊಂಡು ಹಾಕೋದು ಒಳ್ಳೆಯದು. ಜೀರಿಗೆ, ಆಮೇಲೆ ಇಂಗು ಯಾಕೆಂದರೆ ಡೈಜೆಷನ್ ಚೆನ್ನಾಗಾಗಲಿ, ಬಟಾಣಿ ಕಾಳು ಹಾಕುತ್ತಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಹಿಂಗೆ ಹಾಕಿದ್ದೀನಿ. ಅಡುಗೆಗೆ ನಾನು ಸ್ವಲ್ಪ ಜಾಸ್ತಿ ಇಂಗು ಯೂಸ್ ಮಾಡ್ತೀನಿ. ನಾನು ಬಲ್ಕಲ್ಲಿ ಕೂಡ ತೊಗೊಂಡು ಬರ್ತೀನಿ ಇಂಗು. ನನಗೆ ಸ್ವಲ್ಪ ಎಲ್ಲ ತಂದರೆ ನಮ್ಮ ಮನೆಗೆ ಸಾಕಾಗಲ್ಲ. ಸೊ ಇವಾಗ ಚಟ್ನಿ ಎಲ್ಲ ಹಾಕಿಬಿಟ್ಟು, ಇದಕ್ಕೆ ಹುರ್ಗಡ್ಲೆ ಹಾಕಿಲ್ಲ ಚಟ್ನಿಗೆ, ಫಸ್ಟ್ ಅದು ಹೇಳ್ತೀನಿ. ತೆಂಗಿನಕಾಯಿ ಮಾತ್ರ ಹಾಕಿರೋ ಚಟ್ನಿ ಅದು. ಸೊಪ್ಪು ಹಾಕ್ಬಿಟ್ಟು ಬೆಂದಿರೋ ಬಟಾಣಿ ಹಾಕಿದ್ದೀನಿ. ಹುರ್ಗಡ್ಲೆ ಹಾಕಿದ ಚಟ್ನಿ ಏನಾಗುತ್ತೆ ಗೊತ್ತಾ, ತಳ ಹಿಡಿದ್ಬಿಡುತ್ತೆ. ಹುರ್ಗಡ್ಲೆ ಹಾಕಿದ್ದ ಚಟ್ನಿನ ನೀವು ರೊಟ್ಟಿಗೆ ಹಾಕಬೇಡಿ, ಆಮೇಲೆ ನಿಮಗೆ ರೊಟ್ಟಿ ತೆಗಿಯೋಕ್ಕೆ ಬರಲ್ಲ, ಆ ಥರ ಆಗಿಬಿಡುತ್ತೆ. ಇದನ್ನೆಲ್ಲ ಡ್ರೈ ಆಗಿರ್ಬೇಕಾದ್ರೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಹಾಕ್ತೀನಿ. ಸೊ ಇಲ್ಲಿಗೆ ಈ ರೊಟ್ಟಿಗೆ ಏನೇನು ಹಾಕ್ಬೋದು ಎಲ್ಲ ಹಾಕಾಯಿತು. ಪಾಲಕ್ ಸೊಪ್ಪು ನಾನು ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ತುಂಬಾ ಚೆನ್ನಾಗಿತ್ತು. ಹಾಗೂ ತುಂಬ ಸಾಫ್ಟಾಗೂ ಬಂತು, ಕ್ರಿಸ್ಪಿಯಾಗೂ ಇತ್ತು ಮತ್ತು ಸಾಫ್ಟಾಗೂ ಇತ್ತು ರೊಟ್ಟಿ, ಚೆನ್ನಾಗಿತ್ತು. ಇದನ್ನು ಇವಾಗ ಕಲಿಸ್ಬಿಟ್ಟು ತವ ಮೇಲೆ ತಟ್ತೀನಿ. ಆ ತಟ್ಟೋದು ಕೂಡ ಒಂದು ಆರ್ಟ್. ರೊಟ್ಟಿ ತಟ್ಟೋದು ಎಲ್ಲರಿಗೂ ಎಲ್ಲ ಥರನೂ ರೊಟ್ಟಿ ತಟ್ಟೋಕ್ಕಾಗಲ್ಲ. ಒಬ್ಬೊಬ್ಬರ ಮೆಥಡ್ ಒಂದೊಂದರಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ಸೊ ನಾನಿವತ್ತು ತವ ಮೇಲೆ ರೊಟ್ಟಿ ತಟ್ತಾ ಇದ್ದೀನಿ. ಈಗ 2ನೇ ರೆಸಿಪಿ ಒಂದು ಮೆಕ್ಸಿಕನ್ ಸ್ಯಾಲಡ್ ಅಂತಲೂ ಹೇಳ್ಬೋದು. ತುಂಬ ಈಸಿ. ಓನ್ಲಿ ಥಿಂಗ್ ನಮಗೆ ತರಕಾರಿ ಹೆಚ್ಚುವಷ್ಟು ಪೇಷನ್ಸ್ ಇದ್ದರೆ ಖಂಡಿತ ಈಸಿಯಾಗಿ ಮಾಡ್ಕೋಬೋದು, ಹಾಗೆ ರುಚಿಯಾಗಿ ಕೂಡ ಇರುತ್ತೆ. ಇದನ್ನು ತಿಂದರೆ ಊಟನೇ ಬೇಡ ಅನ್ನಿಸ್ತಾ ನನಗನ್ನಿಸ್ತು ನಿಜವಾಗ್ಲೂ. ಈರುಳ್ಳಿನ ಕರೆಕ್ಟ್ ಚಾಪ್ ಮಾಡ್ಕೊಂಡಿದ್ದೀನಿ. ಹಾಗೆ ರಾಜ್ಮಾ ಮತ್ತು ಕಡಲೆಕಾಳು, ಕಾಬೂಲ್ ಕಡಲೆಕಾಳು ಮತ್ತು ರೆಡ್ ಕಲರ್ ರಾಜ್ಮಾ ಚಿಕ್ಕದು, ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಅಂದರೆ ಈ ಥರ ಉಗುರಲ್ಲಿ ಇದು ಮಾಡಿದ್ರೆ ಚೆನ್ನಾಗಿ ಕ್ರಷ್ ಆಗಬೇಕು, ಆ ಥರ ಬೇಯಿಸಿಟ್ಕೊಂಡಿದ್ದೀನಿ ಫಸ್ಟೇ. ಇದು ತಿಂದರೆ ಹೊಟ್ಟೆನೂ ಕೂಡ ತುಂಬುತ್ತೆ. ಬರೀ ಡಯಟ್ ಅಂತಲೇ ಅನಿಸಲ್ಲ, ನಮಗೆ ಏನು ಬೇಕು ಅಂತಲೇ ಅನಿಸಲ್ಲ ಇದನ್ನು ತಿಂದರೆ.
ಬಹಳ ರುಚಿಯಾಗಿರುತ್ತೆ. ನೀವು ಅದನ್ನು ಮಾಡ್ಕೊಂಡು ಒಂದು ಸಲ ಟ್ರೈ ಮಾಡಿ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಹಾಗೂ ಸೌತೆಕಾಯಿನ ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ. ಇದು ಏನೇನು ವೆಜಿಟೇಬಲ್ಸ್ ಬೇಕು ಇದು ಫಸ್ಟೇ ನೀವು ಅರೇಂಜ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಮಾಡೋದು ಈಸಿ ಆಗುತ್ತೆ. ಒಂದು ಬೌಲ್ಗೆ ಮಿಕ್ಸಿಂಗ್ ಬೌಲ್ಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಹಾಗೆ ಹೆಚ್ಚಿಟ್ಕೊಂಡಿರೋ ಸೌತೆಕಾಯಿ, ಇದರಲ್ಲಿ 1 ಕಪ್ ಮೆಜರ್ಮೆಂಟ್ ತೊಗೊಂಡ್ರೆ ಎಲ್ಲದು ಸಮವಾಗಿ ಚೆನ್ನಾಗಿರುತ್ತೆ. 3/4 ಕಪ್ಪು ಟೊಮ್ಯಾಟೊ ಕಟ್ ಮಾಡಿರೋದು, ಹಾಗೂ ಅದೇ 3/4 ಕಪ್ಪು ಯೆಲ್ಲೋ ಮತ್ತು ರೆಡ್ ಕಲರ್ ಕ್ಯಾಪ್ಸಿಕಮ್ನ ಹಾಕ್ತಾಯಿದ್ದೀನಿ ನಾನು. ಸೊ ಇದನ್ನು ಸಣ್ಣದಾಗಿ ಹೆಚ್ಕೊಂಡು ಇದನ್ನು ಹಾಕ್ಬಿಡ್ತೀನಿ. ಈಗ ಯೆಲ್ಲೋ ಕಲರ್ ಕ್ಯಾಪ್ಸಿಕಮ್ಮು ಒಂದು 30% ಅದೇ ಕಪ್ಪಲ್ಲಿ, ಹಾಗೂ ರೆಡ್ ಕ್ಯಾಪ್ಸಿಕಮ್ ಕೂಡ ಒಂದು 30% ಹಾಕಿದ್ದೀನಿ. ಸೊ ಇದು ನಿಮ್ಮ ಇಷ್ಟಪಟ್ಟ ಹಾಗೆ ನೀವು ಹಾಕ್ಕೊಳ್ಬೋದು. ಇಷ್ಟೇ ಮೆಜರ್ಮೆಂಟ್ ಅಂತ ವೆಜಿಟೇಬಲ್ಸ್ದು ಏನೂ ಇಲ್ಲ. ನಿಮ್ಮ ಮನೇಲಿ ಯಾವ ವೆಜಿಟೇಬಲ್ಸ್ ಜಾಸ್ತಿ ಇರುತ್ತೆ ಅದನ್ನೇ ಪ್ರಾಮಿನೆಂಟಾಗಿ ಕೂಡ ಹಾಕ್ಕೋಬೋದು. ಇವಾಗ ಕ್ರಷ್ ಮಾಡಿರೋ ಪನ್ನೀರ್ ಹಾಕ್ತಾಯಿದ್ದೀನಿ. ಪನ್ನೀರ್ ಬದಲು ಬೇಕಾದ್ರೆ ನೀವು ಚೀಸ್ ಕೂಡ ಹಾಕ್ಬೋದು. ಟೋಫು ಯೂಸ್ ಮಾಡೋರು ಟೋಫು ಕೂಡ ಹಾಕ್ಕೊಳ್ಬೋದು. ಇಲ್ಲ ಪನ್ನೀರ್ ಸ್ಕಿಪ್ ಮಾಡ್ತೀನಿ ಅಂದರೂ ಮಾಡ್ಬೋದು. ಯಾಕೆಂದರೆ ಸ್ವಲ್ಪ ಟೇಸ್ಟ್ ಪನ್ನೀರ್ ಇರುತ್ತೆ. ಪ್ರೋಟೀನ್ಸ್ ಜಾಸ್ತಿ ಇರೋದ್ರಿಂದ ನಮಗೆ ಹಸಿವು ಕೂಡ ಬೇಗ ಆಗಲ್ಲ. ಹಸಿ ತರಕಾರಿ ಹಾಕೋದ್ರಿಂದ ಕೆಲವರಿಗೆ ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ ಅಂತಲೂ ನಾನು ಕೇಳಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರು ಹಾಗೂ ಈ ಡ್ರೈ ಹರ್ಬ್ಸ್ ಇರುತ್ತಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಈ ಡ್ರೈ ಹರ್ಬ್ಸ್ ಹಾಕಿದ್ರೆ ಸ್ವಲ್ಪ ಅರೋಮ ಚೆನ್ನಾಗಿರುತ್ತೆ. ಮಕ್ಳಿಗೂ ಕೂಡ ತಿನ್ನೋದಕ್ಕೆ ಇಷ್ಟಪಟ್ಟು ತಿಂತಾರೆ. ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಯಾವಾಗಲೂ ನಮ್ಮನೇಲಿ ಪಿಜ್ಜಾ ತಂದಿದ್ದು ಫ್ರಿಜ್ಜಲ್ಲಿ ಹಾಗೆ ಸ್ಟೋರ್ ಮಾಡಿಟ್ಟಿದ್ದೆ ಪ್ಯಾಕೆಟ್ಸ್, ಅದು ಹಾಕ್ತಿದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂತಂದರೆ ಮನೇಲಿ ನೀವು ಮಾಡಿರೋ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ಕೊಳ್ಬೋದು. ಈಗ ಚೆನ್ನಾಗಿ ಬೆಂದಿರೋ ಕಾಬೂಲ್ ಕಡಲೆಕಾಳು ಹಾಗೂ ರೆಡ್ ಬೀನ್ಸ್, ರೆಡ್ ರಾಜ್ಮಾ ಎರಡನ್ನೂ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಬೇಕು. ಆಮೇಲೆ ಇದರಲ್ಲಿ ಅರ್ಧ ನಿಂಬೆಹಣ್ಣು ಹಿಂಡ್ತಾಯಿದ್ದೀನಿ. ಹುಳಿಯಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಕಾಳಿಗೆಲ್ಲ ಹುಳಿ ಹಿಡಿದು. ಈಗ ಎಲ್ಲ ಸೇರಿಸಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ನಮಗೆ ಈ ಮೆಕ್ಸಿಕನ್ ಸಾಲಡ್, ಈ ರಾಜ್ಮಾ ಹಾಕಿದ ಸಾಲಡ್ ರೆಡಿ ಆಗುತ್ತೆ. ಸೊ ಸ್ಯಾಲಡ್ಡು ರೆಡಿ ಆಯಿತು, ಹಾಗೆ ರಾಗಿ ರೊಟ್ಟಿನೂ ರೆಡಿ ಆಯಿತು. ಒಂದೊಂದು ಹೊತ್ತು ಒಂದೊಂದು ಮಾಡಿಕೊಂಡಿದ್ದೆ. ಸೊ ಇವೆರಡು ಡಯಟ್ ರೆಸಿಪಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರು ಫಸ್ಟ್ ಟೈಮ್ ವೀಣಾ ಶ್ರೀಧರ್ಸ್ ಕಿಚನ್ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡ್ಕೊಳ್ಳಿ. ಮತ್ತು ಜೊತೆಯಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ಯಾಕೆ ಅಂದರೆ ನಾನು ಹಾಕೋ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.